ನಮಸ್ಕಾರ. ರತ್ನಾಸ್ ಅಡಿಗೆ ಮನೆಗೆ ಸುಸ್ವಾಗತ. ನೀವು ಮಟನ್ ಕೈಮಾ ನೋಡಿದ್ದೀರಾ, ಆದರೆ ಚಿಕನ್ ಕೈಮಾ ನೋಡಿಲ್ವಾ? ಬನ್ನಿ ನಮ್ಮ ಅಡಿಗೆ ಮನೆಗೆ ಹೋಗೋಣ. ಚಿಕನ್ ಕೈಮಾ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅರ್ಧ kg ಬೋನ್ಲೆಸ್ಸು ಚಿಕನ್ನು, ಮತ್ತು ಅದ್ರಿಗೆ ಉರ್ಗಳೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಒಂದು 10, ಸ್ಪೈಸಿ ಬೇಕಾದ್ರೆ ಚಿಕನ್ಗೆ ಕೈಮಾಗೆ ಒಳ್ಳೆಯದು. ಮೆಣಸು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಒಂಚೂರು ಪುದೀನ, ಒಂದು ದಪ್ಪ ಈರುಳ್ಳಿ, ಇಷ್ಟು ಕೈಮಾಗೆ ಮಾಡೋ ಅಂಥ ಉಂಡೆಗೆ. ಇದು ಮಸಾಲೆ ಗ್ರೇವಿ ಮಾಡ್ಕೊಳಕ್ಕೆ: ತೆಂಗಿನಕಾಯಿ, ಧನಿಯಾ ಪುಡಿ, ಮೆಣಸೆಕಾಯಿ, 1 ಕಪ್ ತೆಂಗಿನಕಾಯಿ, ಮತ್ತೆ ಒಂದು ಅರ್ಧ ಸ್ಪೂನ್ ಗಸಗಸೆ, ಒಂಚೂರು ಉರ್ಗಳೆ, 2 ಏಲಕ್ಕಿ, ಲವಂಗ 4, ಚಕ್ಕೆ 1 ಇಂಚು, ಅರ್ಧ ಸ್ಪೂನ್ ಜೀರಿಗೆ, ಮೆಣಸು. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ನಾನ್ ವೆಜ್ಗೂ ವೆಜಿಟೇರಿಯನ್ಗೂ ಎರಡಿಗೂ ನಾನು ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ಒಂದು 4 ಇದು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ 1 ಗಡ್ಡೆ, ಈರುಳ್ಳಿ 2 ಇಂಚು, ಶುಂಠಿ, ಕೊತ್ತಂಬರಿ, ಒಂದೇ ಒಂದು ಟೊಮೊಟೊ. ನಾನ್ ವೆಜ್ಗೆ ಟೊಮೊಟೊ ಜಾಸ್ತಿ ಹಾಕ್ಬಿಡಿ, ಆದಷ್ಟು 1 2, ನಿಮ್ಗೆ ಹೆಂಗೆ 1 kgಗಾದ್ರೆ 1 2 ಟೊಮೊಟೊ ಚಿಕ್ಕದು ಹಾಕೊಳ್ಳಿ. ಪುದೀನ. ಇಷ್ಟು ಮಸಾಲೆ ಗ್ರೇವಿಗೆ ಮಾಡ್ಕೊಳೋದು. ಎಣ್ಣೆ, ಅರಿಶಿನ ಪುಡಿ. ಬನ್ನಿ ಇವಾಗ ಮಾಡೋಣ. ರೆಡಿ. ಸರಿ, ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ, ಒಂದು 2 ಸ್ಪೂನ್ ಆಗೋಷ್ಟು. ಕೈಮಾಗೆ ರುಬ್ಕೊಳಕ್ಕೆ ಫಸ್ಟ್ ನಾನು ಇದೆಲ್ಲ ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಳಕ್ಕೆ ಇದು ಕೈಮಾ ಹುರ್ಕೊಂಡು ಎಣ್ಣೆಲಿ ಹುರ್ಕೊಳ್ತಾ ಇದ್ದೀನಿ. ಮೆಣಸು, ಉರ್ಗಳೆ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದನ್ನ ಸ್ವಲ್ಪ ಒಂಚೂರು ಎಣ್ಣೆ, ಈರುಳ್ಳಿ ಹಸೆ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಮೀಡಿಯಂ ಸೈಜಲ್ಲಿ, ಮೀಡಿಯಂ ಇದರಲ್ಲಿ ಹುರ್ಕೊಂಡ್ಬಿಡ್ರಿ ಸ್ಟವ್ನ. ನೋಡಿ, ಹಿಂಗೆ ಮೀಡಿಯಂ ಆಗಿ ಸ್ವಲ್ಪ ಹಸೆ ವಾಸನೆ ಹೋದ್ರೆ ಸಾಕು ಕೈಮಾ ಉಂಡೆಗೆ. ಚೂರು ಅರಿಶಿನ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಕೈಮಾ ಉಂಡೆಗೆ. ಜಾಸ್ತಿ ಉರಿಬೇಡ್ದು, ಹಸೆ ವಾಸನೆ ಹೋದ್ರೆ ಸಾಕು, ಅಷ್ಟು ಹುರ್ಕೊಳ್ಳಿ. ಜಾಸ್ತಿ ಹುರಿದ್ಬಿಟ್ರೆ ಅಂದ್ರೆ ಕೈಮಾ ಉಂಡೆ ಸಿಹಿ ವಾಸನೆ ಬರ್ತದೆ, ಅದಕ್ಕೆ ಟೇಸ್ಟ್ ಆಗಿರ್ತದೆ. ಸ್ವಲ್ಪ ಹಸೆ ವಾಸನೆ ಹೋದಾಗ ಅದನ್ನ ಈರುಳ್ಳಿ ಇಳಿಸ್ಕೊಂಡು ಕೈಮಾ ಉಂಡೆ ಮಾಡ್ಕೊಬೋದು. ನೋಡಿ, ಈಗ ಇಷ್ಟು ಆಗಿದೆ. ಇದನ್ನ ನಾನು ಸ್ಟವ್ ಆಫ್ ಮಾಡಿ ರುಬ್ಬಕ್ಕೆ ತಗೊತಾ ಇದ್ದೀನಿ. ಈಗ ಗ್ರೇವಿಗೆ ಮಾಡ್ಕೊಳಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ. ಇದು ಗ್ರೇವಿ ಮಾಡ್ಕೊಳಕ್ಕೆ. ನೋಡಿ, ಇದು ಫಸ್ಟಿಗೆ ಇದೆಲ್ಲ ಹಾಕ್ತಾ ಇದ್ದೀನಿ. ಇದು ಮೆಣಸೆಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಇದು ಗ್ರೇವಿ ಮಾಡ್ಕೊಳಕ್ಕೆ ಹುರ್ಕೊತಾ ಇದ್ದೀನಿ. ಇದು ರುಬ್ಬೇಕು. ಇದು ಚೆನ್ನಾಗಿದಾದ್ಮೇಲೆ ಸ್ವಲ್ಪ ಮಸಾಲೆ ಹಸೆ ವಾಸನೆ ಹೋಗ್ಬೇಕು, ಹೋದ್ಮೇಲೆ ರುಬ್ಕೊಳೋದು. ಇದು ಗ್ರೇವಿಗೋಸ್ಕರ ಮಾಡ್ತಾ ಇದ್ದೀನಿ. ಈಗ ನೋಡಿ, ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಅರ್ಧ ಬೆಂದಿದೆ. ಆಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ. ನೋಡಿ, ಟೊಮೊಟೊ ಹಾಕಿ, ಈರುಳ್ಳಿ ಹಾಕಿ, ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊತೀನಿ. ಇದು ಗ್ರೇವಿ ಮಾಡ್ತಾ ಇರೋದು. ಈಗ ಧನಿಯಾ ಪುಡಿ 1.5 ಸ್ಪೂನ್ ಧನಿಯಾ ಹಾಕ್ತಾ ಇದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರು ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳೋಣ. ಮತ್ತೆ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಿಂಗೆ. ಇದು ನೋಡಿ, ಕೈಮಾ ಉಂಡೆಗೆ ರುಬ್ಕೊತಾ ಇದ್ದೀನಿ ಮಸಾಲೆ. ಈಗ ನಾನು ರುಬ್ಕೊಂಡು ಆಮೇಲೆ ಮತ್ತೆ ನಾನು ಹೇಳ್ತೀನಿ. ಈ ಚಿಕನ್ನ ಕಟ್ ಮಾಡ್ಕೊಬೇಕು, ಸಣ್ಣ ಸಣ್ಣವಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು ಮಸಾಲೆ ಜೊತೆ. ಈಗ ನೋಡಿ, ಸ್ವಲ್ಪ ಚಿಕನ್ನ ಸ್ವಲ್ಪ ಹಾಕ್ಕೊಬೇಕು. ಇಲ್ಲಿ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಬೇಕು. ನಮಗೆ ಟೇಸ್ಟ್ ತಗ ಉಪ್ಪು ಹಾಕ್ಕೊಬೇಕು. ಈಗಲೇ ಉಪ್ಪು ಹಾಕ್ಕೊಬೇಕು. ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ಇವಾಗ ರುಬ್ಕೊಬೇಕು. ಇದ್ದೀನಿ ಈ ಥರ ತರಿಯಾಗಿರ್ಬೇಕು. ನೋಡಿ, ಎಲ್ಲಾನು ರುಬ್ಕೊಂಡಿದ್ದೀನಿ.
ನೋಡಿ ಇದು ಕೈಮಾ. ಇದಕ್ಕೆ ನಾವು ಮೊಟ್ಟೆ ಏನು ಮಿಕ್ಸ್ ಮಾಡೋದು ಬೇಡ, ಚೆನ್ನಾಗೇ ಬರ್ತದೆ ಉಂಡೆ. ನೋಡಿ ಇದು ಈ ಥರ ಬರ್ತೈತೆ. ಇದನ್ನ ಉಂಡೆ ಮಾಡ್ಕೊಂಡು ನಾವು ಗ್ರೇವಿಯಲ್ಲಿ ಹಾಕ್ಬೋದು. ಇದಕ್ಕೆ ಮೊಟ್ಟೆ ಏನು ಈಗ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ನೋಡಿ ಹೆಂಗೆ ಮಾಡ್ಕೊಳೋದು. ಇವಾಗ ನೋಡಿ ಮಸಾಲೆ ಗ್ರೇವಿಗೆ ರೆಡಿ ಆಗಿದೆ. ಇದನ್ನ ರುಬ್ಕೊಂತೀನಿ, ತಣ್ಣಗಾಗಿದೆ. ನೋಡಿ ಗ್ರೇವಿ ಮಾಡೋಕ್ಕೆ ಎಣ್ಣೆ ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಾ ಐತೆ. ಈರುಳ್ಳಿ ಹಾಕ್ಕೊತಾ ಇದೆ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಈಗ ನೋಡಿ ಇದು ಚಿಕನ್ದು ಸ್ಕಿನ್ನು. ಇದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತದೆ ಕೈಮಾ. ಇದು ಆಲ್ರೆಡಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಚಿಕನ್ ತರ್ತೀವಲ್ಲ ಅದರಲ್ಲಿ ಬೋನ್ಲೆಸ್ ಅಲ್ಲಿ ಈ ಸ್ಕಿನ್ ಇರ್ತದೆ. ಅದನ್ನ ನಾವು ತೆಗೆದು ಸಪ್ರೇಟಾಗಿ ಇಟ್ಕೊಬೇಕು. ಆದರೆ ಕೈಮಾ ಜೊತೆ ರುಬ್ಬೋಕೆ ಹೋಗ್ಬಾರ್ದು. ಈ ಸಪ್ರೇಟಾಗಿ ಇಟ್ಕೊಂಡು ಇದನ್ನ ಈ ಥರ ಒಗ್ಗರಣೆಲ್ಲಿ ಹಾಕಿ ಗ್ರೇವಿ ತುಂಬಾ ಟೇಸ್ಟ್ ಕೊಡ್ತದೆ ಇದು ಕೈಮಾಲು. ನೋಡಿ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಈಗಲೇ. ಕೈಮಾ ಉಂಡೆಗೂ ಹಾಕಿದ್ದೀನಿ. ಇದು ಗ್ರೇವಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಈ ಸ್ಕಿನ್ನಿಗೆಲ್ಲ ಉಪ್ಪು ಹಿಡಿಬೇಕಲ್ವಾ, ಅದ್ರಿಗೆ ಫಸ್ಟೇ ಹಾಕಿದೆ. ನೋಡಿ ಸಾರಿ, ಮಸಾಲೆ ಹಾಕಿದ್ದು ವಿಡಿಯೋ ಬಂದಿಲ್ಲ. ನಾನು ಮಸಾಲೆ ರುಬ್ಕೊಂಡಿರೋದು ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಚೆಂದ ಕುದಿಬೇಕು. ಕುದ್ದು ಗಮ್ಮಂತ ಸ್ಮೆಲ್ ಬಂದಾಗ ನಾವು ಕೈಮಾ ಉಂಡೆ ಹಾಕೋಣ. ಈಗ ನೋಡಿ ಸಾರು ಕುದೀತಾ ಐತೆ, ಸ್ಮೆಲ್ ಬರ್ತಾ ಐತೆ, ಗಮ್ಮಂತ ಸ್ಮೆಲ್ ಬರ್ತದೆ. ಕೈಮಾ ಉಂಡೆ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ರೌಂಡ್ ಮಾಡ್ಕೊಳ್ಳಿ ಇದನ್ನ. ನೋಡಿ ಹಿಂಗ್ ಮಾಡ್ಕೊಂಡು ನೀವು ಹಾಕಿ. ಒಂದು ಸ್ವಲ್ಪ ಹೊತ್ತು ಏನು ಕಲ್ಸಕ್ಕೆ ಹೋಗ್ಬೇಡಿ. ಅದು ಚೆನ್ನಾಗಿ ಕುದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ರಿ. ಆವಾಗ ಒಂದು 2 ನಿಮಿಷ ಕುದಿಯೋಕೆ ಬಿಟ್ಬಿಡಿ. ತಟ್ಟೆ ಕ್ಲೋಸ್ ಮಾಡ್ತಾರೆ. ಇವಾಗ ನೋಡಿ ಈಗ ಕಲಿಸ್ಬೇಕು. ಈಗ ಉಂಡೆ ನೋಡಿ ಒಂದು ಚೂರು ಒಡೆದಿಲ್ಲ, ನಾವು ಮೊಟ್ಟೆನೂ ಮಿಕ್ಸ್ ಮಾಡಿಲ್ಲ, ಏನಿಲ್ಲ. ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾವು ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಒಂಚೂರು ಖಾರ ಕಡಿಮೆ ಇದೆ, ಖಾರ ಈಗಲೇ ಹಾಕ್ಬಿಡೋಣ. ಒಂದು ಸ್ವಲ್ಪ ಸ್ಪೈಸಿ ಇದ್ರೇನೆ ನಾನ್ ವೆಜ್ಗೆ ಚೆನ್ನಾಗಿದೆ. ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ ಕಲಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಬಿಡ್ತಾ ಇದೆ. ಇನ್ನು ಒಂದು 5 ನಿಮಿಷ ಕುದಿಯೋಕ್ಕಿಟ್ರೆ ಕೈಮಾ ರೆಡಿ. ಈಗ ಇದು ಕೈಮಾ ಚೆನ್ನಾಗಿದೆ. ನಾವು ಚಿಕನ್ ತರ್ತೀವಲ್ಲ ಮನೆಗೆ, ಅದರಲ್ಲೇ ಅದು ಬೋನ್ಲೆಸ್ ವೇಸ್ಟ್ ಆಗಬಾರ್ದು. ಹುಡುಗರಿಗೂ ಬೋನ್ಲೆಸ್ ಜಾಸ್ತಿ ಹುಡುಗರು ಯಾರು ತಿನ್ನಲ್ಲ. ಅದ್ರಿಗೆ ಹುಡುಗರಿಗೆ ವಡೆ ಆಗಲಿ ಕೈಮಾ ಉಂಡೆ ಸಾರು ಮಾಡಿಕೊಟ್ರೆ ತಿಂತಾರೆ ಚೆನ್ನಾಗಿ. ಅದಕ್ಕೋಸ್ಕರ ನಾವು ಕೈಮಾ ಕೊಡೋದಿಲ್ಲ ಚಿಕನ್ ಅಂಗಡಿಯಲ್ಲಿ. ನಮ್ಮ ಮನೇಲಿ ತಂದಿರೋದ್ರಲ್ಲಿ ಕೈಮಾ ಉಂಡೆ ಮಾಡ್ಬೋದು. ಇನ್ನೊಂದು ದಿವಸ ಕೈಮಾ ವಡೆ ಮಾಡಿ ತೋರಿಸ್ತೀನಿ ನೋಡಿ. ಚಿಕನ್ ಕೈಮಾ ವಡೆ ತುಂಬಾ ಚೆನ್ನಾಗಿ ಬರ್ತದೆ. ಅದನ್ನ ತೋರಿಸ್ಕೊಡ್ತೀನಿ ಇನ್ನೊಂದು ದಿವಸ. ಆಗಿದೆ. ಇದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಧರಿಸ್ತಾ ಇದ್ದೀನಿ ಕಟ್ ಮಾಡಿ. ಇವಾಗ ಕೈಮಾ ಸಾರು ರೆಡಿ. ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈಗ ಕೈಮಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಚಿಕನ್ ಕೈಮಾ ರೆಡಿ. ಪ್ರಿಯ ವೀಕ್ಷಕರೇ, ನಿಮ್ಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿ ಟೇಸ್ಟ್ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ.